ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ನಾನು ಊರಿಗೆ ಬಂದಿದ್ದೆ. ಊರಿಗೆ ಬಂದು ನನ್ನ ಫ್ರೆಂಡ್ ಊರಿಗೆ ಬಂದಿದ್ದು. ಸೊ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಅವಳು ಊರಿಗೆ ಬಂದಿದ್ದಾಳೆ ಮತ್ತು ತುಂಬ ಟೈಮ್ ಆಯಿತು ನಾವು ಸಿಗದೆ. ಸೊ ನಾನಿವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಫ್ರೆಂಡ್ ಯಾವ ಥರ ಎಲ್ಲ ಅಡುಗೆ ಮಾಡಿಕೊಟ್ಲು, ಯಾವ ಥರ ಎಲ್ಲ ಡೇ ಇತ್ತು ನಮ್ಮದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ನಿಮಗೆ ನನ್ನ ಫ್ರೆಂಡ್ನೇ ಇಂಟ್ರೊಡ್ಯೂಸ್ ಮಾಡಿಸಿಕೊಡ್ತೀನಿ. ಬನ್ನಿ ಮೈಸೂರು ಮೇಡಮ್. ಇವರು ಸುರಕ್ಷಿತ ಅಂತ. ಇವ್ರನ್ನ ಯಾಕೆ ನಾನು ಮೈಸೂರು ಮೇಡಮ್ ಅಂತ ಕರೆದೆ ಅಂತ ಹೇಳಿದ್ರೆ, ಇವರು ಮೈಸೂರಲ್ಲಿ ವರ್ಕ್ ಮಾಡ್ತಾರೆ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ಸೊ ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀವಿ. ಯಾವ ಥರ ಒಂದು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಹೇಗೆ ಮೀಟ್ ಮಾಡೋದು, ಒಂದು ಕಡೆ ಹೋಗೋಣ ಅಂತ ಹೇಳಿದ್ರೆ ಜೋರು ಮಾಡಿ ನಮ್ಮ ಕಡೆ. ಸೊ ಅದಕ್ಕೆ ಮನೇಲೇ ಮೀಟ್ ಆಗೋಣ, ಒಟ್ಟಿಗೆ ಕುಕ್ ಮಾಡೋಣ, ಏನಾದರೂ ಡೇ ಸ್ಪೆಂಡ್ ಮಾಡೋಣ ಒಟ್ಟಿಗೆ ಅಂತೇಳಿ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೀನಿ. ನೋಡೋಣ ನನಗೆ ಏನು ಸ್ಪೆಷಲ್ ಮಾಡಿಕೊಡ್ತಿದ್ದಾರೆ ಅಂತ. ಎಸ್, ನಂಗೆ ಇವತ್ತು ಏನು ಸ್ಪೆಷಲ್ ಮಾಡಿಕೊಡ್ತೀರಾ ಮೇಡಮ್? ಸ್ಪೆಷಲ್ ಏನು ಮಾಡ್ತಾ ಇಲ್ಲ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದರಿಂದ ಚಿಕನ್ ಮಾತ್ರನಾ? ಹೋಗಿ ನನಗೆ ನೋಡೋಣ ಚಿಕನ್ ಮಾಡಿಕೊಡ್ತಾರೆ ಅಂತೆ ಮೇಡಮ್. ಫುಲ್ ಪಾರ್ಟಿ ಮಾಡಿ. ಎಸ್, ನೋಡುವ ಮೇಡಮ್ ಯಾವ ಥರ ಚಿಕನ್ ಮಾಡಿಕೊಡ್ತಾರೆ ಅಂತ. ಈ ವಿಡಿಯೋ ಹಿಂಗೇನೆ ಕಂಟಿನ್ಯೂ ಮಾಡಿ. ಎಸ್ ಗೈಸ್, ನೋಡಿ ಇವಾಗ ನಾವು ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಟ್ ಚಿಕನ್ ಅದರೊಳಗಡೆ ಸೇರ್ಕೊಂಡು ಬಿಟ್ಟಿದೆ, ಹೊರಗಡೆ ಬರ್ತಾನೆ ಇಲ್ಲ ಚಿಕನ್ ಕರಿ ಮಾಡೋಕ್ಕೆ. ನೋಡ್ಬೇಕು, ಮಾಡಬೇಕು. ಇನ್ನು ಕರಿ ಅದನ್ನ ಕೋಳಿನ ಹೇಗೆ ಕರಿಯೋದು? ಅಲ್ಲಿ ನೋಡು, ಕರಿ ಅದನ್ನ. ನೋಡಿ, ಇದು ಹೊಸ ಸ್ಟೈಲ್, ಯಾವ ಥರ ಕೋಳಿನ ಕರಿಯೋದಂತ. ಕರಿ ಅದನ್ನ ಬೇಗ ಪದಾರ್ಥ ಮಾಡ್ಬೇಕು. ನಿಮಗೆ ಕಾಣಿಸ್ತಿದೆಯಾ ಗಾಯ್ಸ್? ನೋಡಿ, ಅಲ್ಲಿ ವೈಟಲ್ಲಿ ಒಂದಿದೆ ಚಿಕನ್. ನೋಡಿ, ನಮ್ಮ ಮೇಡಮ್ ಕರೆದ್ರೂ ಬರ್ತಾ ಇಲ್ಲ ಅದು. ಇಷ್ಟೊತ್ತು ಮಳೆ ಇತ್ತು, ಇವಾಗ ಜೋರು ಬಿಸಿಲು ಇದೆ. ಇವಾಗ ತುಂಬ ಬಿಸಿಲು ಇದೆ ನೋಡಿ. ಇಷ್ಟು ಚಂದ ರೋಡೆಲ್ಲ ಆದರೂ ವೆಟ್ಟಿದೆ, ಇನ್ನು ಡ್ರೈ ಆಗಬೇಕಷ್ಟೇ. ನೋಡಿ ಮೇಡಮ್ ಅವರು ಹೂವನ್ನೆಲ್ಲ, ಇದು ತೋಟದಲ್ಲಿರುವ ಹೂ, ಇದನ್ನೆಲ್ಲ ಇಲ್ಲಿ ಇರ್ತಿದ್ದಾರೆ. ನೀನು ಎಂತಕ್ಕೆ ನಾಚಿಕೆ ಮಾಡೋದು? ಇಲ್ಲಿ ಬಾ, ಯಾರೆಂತ ಮಾಡಲ್ಲ ನಿಂಗೆ. ನೋಡಿ, ಇವ್ರು ನಾಚಿಕೆ ಮಾಡ್ತಿದ್ದಾರೆ, ಬಿಕಾಸ್ ಇವ್ರದ್ದು ಇದು ಫಸ್ಟ್ ವಿಡಿಯೋ, ಅದಕ್ಕೆ ಇವ್ರು ನಾಚಿಕೆ ಮಾಡ್ತಿದ್ದಾರೆ. ಇನ್ನು ಓದೋದಾಗೆ ಆಮೇಲೆ ಹೇಳ್ತಾರೆ ಮೇಡಮ್ ವಿಡಿಯೋ ಮಾಡು, ಲಾಗ್ ಮಾಡು ಅಂತ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ. ಇವಾಗ ನಮ್ಮ ಮೇಡಮ್ ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಚಿಕನ್ನೆಲ್ಲ ತೋಟದೊಳಗಡೆ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಹಿಡಿಯಕ್ಕೆ ಹೋಗ್ತಿದ್ದೀವಿ. ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮೇಡಮ್ ಚಿಕನ್ನೆಲ್ಲ ಒಳಗಡೆ ಕಳಿಸಿದ್ದಾರೆ. ನೋಡಿ, ಅಲ್ಲಿ ಕೋಳಿ ಕೂಗೋದು ಕೇಳಿಸ್ತಿರ್ಬೋದು ನಿಮಗೆ. ಕರಿಯೋದ್ನ ಕೋಳಿನ ಅದು ಬರುವುದಿಲ್ಲ ಗಾಯ್ಸ್. ಇದು ಗೆಣಸಿನ ತೋಟ, ಮರಗೆಣಸು ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಇದೆಲ್ಲ ಮರಗೆಣಸು. ನೋಡಿ, ಅಲ್ಲಿ ಕೋಳಿ ಹೋಗ್ತಾ ಇದೆ ಸೀದಾ. ಅದಕ್ಕೆ ಪದಾರ್ಥ ಆಗ್ಲಿಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನೋಡಿ, ಚಿಕನ್ ಮಾಡೋಕ್ಕೆಲ್ಲ ಮೇಡಮ್ ಫುಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಆ ಕಡೆ ಒಂದು ಬನಲ್ಲಿ ಚಿಕನ್ ಇಟ್ಟಿದ್ದಾರೆ, ಮತ್ತೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಆಗ್ಬೋದಾ ಮೇಡಮ್ ಚಿಕನ್? ನೋಡಿ ಗಾಯ್ಸ್, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಗೆ ಹಾಕಿ ಮಾಡ್ತಿಲ್ಲ, ರುಬ್ಬಿಟ್ಟಿದ್ದೀವಿ ನಾವೇ. ನೋಡಿ ಯಾವ ಥರ ರುಬ್ತಾ ಇದ್ದೀವಿ. ಈ ಥರ ಗುದ್ದಬೇಕು. ಮಿಕ್ಸಿಗೆ ಹಾಕಿದರೆ ಬೇಗ ಆಗುತ್ತೆ, ಬಟ್ ಮಿಕ್ಸಿಗೆ ಹಾಕೋದು ಬೇಡ, ಇದರಲ್ಲಿ ಒಮ್ಮೆ ರುಬ್ಬೋಣ ಅಂತ ಅನಿಸ್ತೀವಿ. ಆ ಥರ ಬರುತ್ತೆ. ಎಂತ ಮಾಡ್ತಾ ಇದ್ದೀರಾ ಇದು? ಅದೆಂತ ಹುಡಿ ಹಾಕಿದ್ದೀವಿ? ಕಾರ್ನ್ಫ್ಲವರ್ ಹಾಕಿದ್ದಾರೆ. ಕಬಾಬಿಗೆಲ್ಲ ರೆಡಿ ಮಾಡ್ತಾರೆ. ನನಗೆ ಗಮ್ಮತ್ತು ಮಾಡೋದು ಅಲ್ಲ ಸುರ? ನೋಡಿ ಮೇಡಮ್ ಚಿಕನ್ ಮಾಡಿ ಕೊಡ್ತೀನಿ ಅಂತೇಳಿ ಇಲ್ಲಿ ಹಾಫ್ ಬಾಯ್ಲ್ ಎಗ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಕ್ರಿಯೇಟಿವಿಟಿ ಇವರಲ್ಲಿ ತುಂಬ ಇದೆ. ವಾವ್, ಇದಕ್ಕೆ ಕಣ್ಣೆಲ್ಲ ಬಿಡಿಸ್ಬೇಕಿಯಾ ಮಸಾಲದಲ್ಲಿ? ಅಲ್ಲ, ಉಪ್ಪು. ಎಸ್, ನೋಡಿ ಇದು ಆರ್ಟ್. ಇದ್ರ ಆರ್ಟಿಸ್ಟು ಇವರೇ. ನೋಡಿ ನೋಡಿ, ಈ ಕಡೆ ಮುಖ ಕೊಡಿ. ಎಸ್, ಮೇಡಮ್ ಫೈನಲಿ ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮಣ್ಣಿದ ಮಡಿಕೆಯಲ್ಲಿ ಅಡುಗೆ ಮಾಡೋ ರುಚಿನೇ ಬೇರೆ. ಸೊ ಇವತ್ತು ನಾವು ಬಿಸಿಲಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ನೋಡಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ ಅಡುಗೆ. ನೋಡಿ ಗಾಯ್ಸ್, ಒಂದು ಕಡೆಯಿಂದ ಚಿಕನ್ ಬೇಯ್ತಾ ಇದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಪುಟ್ಟು ಮಾಡ್ತಾ ಇದ್ದೀವಿ ಇವತ್ತು.
ಮಾಡೋದು ಹೇಳು? ಓಕೆ, ಪುಟ್ಟು ಹೇಗೆ ಮಾಡೋದು ಅಂತ ಹೇಳಿದರೆ, ಇದು ಪುಟ್ಟದು ಪಾತ್ರೆ ಆಗಿರುತ್ತೆ ನೋಡಿ ಈ ಥರ. ಇದಕ್ಕೆ ನಾವು ಬಿಸಿನೀರು ಹಾಕಿಟ್ಕೊಳ್ಬೇಕು. ಇದಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ ಪುಟ್ಟು. ಇದಕ್ಕೆ ನಾವು ಇದನ್ನ ಹಾಕಿಬಿಟ್ಟು ಕೆಳಗಡೆಗೆ ಹಾಕಬೇಕು. ಇದು ಹಾಕು. ಹೋಯ್ತಾ ಅಂತ ಹೋಯ್ತಾ? ಎಸ್. ನೋಡಿ ಈ ಥರ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕು ಸುರ. ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಹಾಕಬೇಕು. ಸಾಕು, ಚೂರು ಹಾಕಿಲ್ಲ ಅಂದರೆ ನೋಡಿ, ಚೂರು ತೆಂಗಿನಕಾಯಿ ಹಾಕಬೇಕು. ಸಾಕು. ಆಮೇಲೆ ಇದು ಪುಟ್ಟು ಅಂದರೆ ಹಿಟ್ಟು ಹಿಟ್ಟು ಮಾಡಿರ್ತೀವಿ. ಇದು ಅಕ್ಕಿಯಿಂದೆಲ್ಲ ಮಾಡೋದು. ಸೊ ಇದು ಅಮ್ಮನ ಜೊತೆ ಕೇಳಬೇಕಷ್ಟೇ ಯಾವ ಥರ ಮಾಡೋದು ಅಂತ, ಅದು ಗೊತ್ತಿಲ್ಲ. ಈ ಥರ ಹಿಟ್ಟು ಕಡ್ದಿಟ್ಟು ಇದನ್ನ ಇದ್ರೊಳಗೆ ಈಗ ಹಾಕಬೇಕು. ಫಸ್ಟು ತೆಂಗಿನಕಾಯಿ ಹಾಕಿದ ಮೇಲೆ ಮತ್ತೆ ಹಿಟ್ಟು ಹಾಕಬೇಕು. ಹಾಕು. ಸಾಕು ಅನ್ಸುತ್ತೆ. ಸಾಕು. ಅದನ್ನು ಬೇಯುವಾಗ ಮೇಲೆ ಬರುತ್ತೆ. ಆಮೇಲೆ ತೆಂಗಿನಕಾಯಿ ಚೂರು ಹಾಕಬೇಕು. ತೆಂಗಿನಕಾಯಿ ಯಾಕಂತ ಹೇಳಿದರೆ ಟೇಸ್ಟಿಗೆ. ಇದಕ್ಕೀಗ ಕ್ಲೋಸ್ ಮಾಡಿ ಇದರಲ್ಲಿ ಏನು ನೀರಿಟ್ಟಿರ್ತೀವಿ ನೋಡಿ, ಬಿಸಿ ನೀರಿಟ್ಟಿರ್ತೀವಿ, ಬಿಸಿಯಾಗಿರುತ್ತೆ. ಅದರ ಶೆಕೆಗೆ ಇದು ಬೇಯುತ್ತೆ. ಇದಕ್ಕೀಗ ಇದನ್ನ ಗ್ಯಾಸಲ್ಲಿಟ್ಟು ಕ್ಲೋಸ್ ಮಾಡಬೇಕು. ಆಮೇಲೆ ನೋಡಿ, ಇದು ಚಿಕನಿಗೆ ನೈಸ್ ಕಾಂಬಿನೇಷನ್. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡುವ ಯಾವ ಥರ ಬರುತ್ತೆ ಅಂತ. ಈ ವಿಡಿಯೋ ಎಂಡ್ ತನಕ ನೋಡಿ. ನೋಡಿ ಗಾಯ್ಸ್, ಒಂದು ಕಡೆಯಿಂದ ಕಬಾಬ್ ಬೇಯ್ತಾ ಇದೆ, ಆಮೇಲೆ ಈ ಕಡೆಯಿಂದ ಪುಟ್ಟಿಟ್ಟು ಸಹ ಬೇಯ್ತಾ ಇದೆ. ಚಿಕನ್ನು ರೆಡಿ ಆಗಿದೆ ನೋಡಿ. ನಮ್ಮ ಮೇಡಮ್ ಮಾಡ್ತಾ ಇದ್ದಾರೆ ಕಬಾಬು. ಇವತ್ತು ಆಗ್ಬೋದಾ ಅಡುಗೆ? ಆಯಿತು ನೋಡಿ. ಇದು ಪುಟ್ಟಿಟ್ಟಿಗೆ ನಮಗೆ ಮೇಲ್ಗಡೆ ಕ್ಯಾಪ್ ಇರಲಿಲ್ಲ, ಅದಕ್ಕೆ ನಾವು ಚಿಪ್ಪಿಟ್ಟಿದ್ದೀವಿ. ನೀವು ಕ್ಯಾಪ್ ಇದ್ದರೆ ಕ್ಯಾಪ್ ಹಾಕ್ಕೊಳ್ಳಿ. ನಮ್ದು ಅದು ಕ್ಯಾಪ್ ಕಳೆದೋಗಿದೆ ಅಂತೇಳಿ ಚಿಪ್ಪಿಟ್ಟಿದ್ದೀವಿ ನೋಡಿ. ನೀವೇನು ಅಂದ್ಕೊಳ್ಬಾರ್ದು ಅಂತ ನಾನು ನಿಮಗೆ ಮೊದಲೇ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನೋಡಿ ಕಬಾಬ್ ಚಂದ ಬೇಯ್ತಾ ಇದೆ. ಪುಟ್ಟಿಟ್ಟು ರೆಡಿಯಾಗಿದೆ ನೋಡಿ ಯಾವ ಥರ ಅಂತ ಅದನ್ನ ತೆಗೆಯೋದು. ಇದು ಬೆಂದಿದೆ. ಸೊ ಇಲ್ಲಿ ನಾವು ಹೇಗೊಂದು ಒಳಗಡೆ ಕ್ಯಾಪ್ ಹಾಕಿರ್ತೀವಲ್ಲ, ಅದನ್ನು ಜಸ್ಟ್ ಪ್ರೆಸ್ ಕೊಟ್ಟರೆ ಆಯ್ತು ಅದಕ್ಕೆ. ಆವಾಗ ನೋಡಿ ಈ ಥರ ಶೇಪಲ್ಲಿ ಬರುತ್ತೆ. ಇದು ಬೆಂದಿದೆ ಅಲ್ಲ? ಬೆಂದಿದೆ ನೋಡಿ. ಎಸ್ ಗಾಯ್ಸ್, ನೋಡಿ ಒಂದು ಕಡೆಯಿಂದ ಕಬಾಬ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಪುಟ್ಟಿಟ್ಟು ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾವು ಒಟ್ಟಿಗೆ ಅಡುಗೆ ಮಾಡ್ತಾ ಇರೋದು ಅಲ್ಲ? ಯಾವಾಗ ಲಾಸ್ಟ್ ಟೈಮ್ ಮಾಡಿರೋದು? ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿದ್ವಿ, ಆಮೇಲೆ ಇವತ್ತೇ ಮಾಡ್ತಾ ಇರೋದು. ಬಿಸಿ ಹೊಡಿತಾ ಉಂಟು. ಎಸ್ ನೋಡಿ ಗಾಯ್ಸ್, ಫ್ರೆಂಡ್ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಈ ಕಡೆ ಕಬಾಬ್ ರೆಡಿ ಆಗಿದೆ, ಈ ಕಡೆ ಪುಟ್ಟು ರೆಡಿ ಆಗಿದೆ. ಇನ್ನು ಸಾಂಬಾರು ಹಾಕ್ಕೊಂಡು ಪುಟ್ಟನ ಟೇಸ್ಟ್ ಮಾಡೋಣ, ಪುಟ್ಟು ಜೊತೆ ನೋಡೋಣ. ಹಿಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರಿ. ಫ್ರೆಂಡ್ ಎಷ್ಟು ಸ್ಪೆಷಲ್ ಮಾಡಿದ್ದಾಳೆ ಅಂತ ಹೇಳಿದರೆ, ಕಬಾಬು, ಪುಟ್ಟು ಮತ್ತು ಚಿಕನ್ ಸರ್ವ್ ಮಾಡಿದ್ದಾಳೆ. ನೋಡೋಣ, ಟೇಸ್ಟ್ ಮಾಡುವ. ಚೆನ್ನಾಗಿದೆ ಫುಡ್ಡು, ನೀವು ಒಂದು ಸರ್ತಿ ಟ್ರೈ ಮಾಡಿ. ಪುಟ್ಟು ಮತ್ತು ಚಿಕನ್ ಸಾಂಬಾರು ನೈಸ್ ಕಾಂಬಿನೇಷನ್. ಎಸ್ ಗೈಸ್, ಊಟ ಆಗಿ ನಾವು ತೋಟಕ್ಕೊಂದು ರೌಂಡ್ ಬಂದ್ವಿ. ತೋಟಕ್ಕೊಂದು ರೌಂಡ್ ಹೋಗೋಣ ಅಂತೇಳಿ ಒಂದು ರೌಂಡ್ ಬಂದ್ವಿ ನೋಡಿ. ಇವಾಗ ನಾವು ಅಡಿಕೆ ತೋಟದಲ್ಲಿ ಇದ್ದೀವಿ. ಅಡಿಕೆ ತೋಟದಲ್ಲೆಲ್ಲ ಮದ್ಬಿಟ್ಟಿದ್ದಾರೆ ತೋಟಕ್ಕೆ ನೋಡಿ. ಇದು ಪೆಪ್ಪರ್ನೂ ಇದೆ ಅಡಿಕೆ ತೋಟದಲ್ಲಿ. ಹಂಗೇನೆ ನಾವು ಇಲ್ಲೇ ಒಂದು ತೋಟದ ಪಕ್ಕ ಒಂದು ಸಣ್ಣ ಹಳ್ಳ ಇದೆ ನೋಡಿ. ನೀರೆಲ್ಲ ಎಷ್ಟು ಚಂದ ಹರಿತಾ ಇದೆ ಅಂತ. ಇನ್ನೊಂಚೂರು ಮಳೆ ಜಾಸ್ತಿ ಬಂದು ಇಲ್ಲೆಲ್ಲ ಗಿಡಗಳೆಲ್ಲ ಬಗ್ಗಿದ್ದಾವೆ. ಅದು ಅನಾನಸ್ ಇದು ತಾನೆ ಅಲ್ಲಿ? ಅದರಲ್ಲಿ ಆಗಲಿಲ್ವ ಅನಾನಸ್ಸು? ನೋಡಿ, ಇನ್ನು ನಮ್ಮ ಪಯಣ ತೋಟದಿಂದ ಮನೆಯ ಕಡೆ. ಹೋಗೋಣ ಮನೆಗೆ. ತೋಟದಲ್ಲಿ ಜಾಸ್ತಿ ಇದ್ರೆ ಸೊಳ್ಳೆ ಕಚ್ತವೆ. ಈಗ ಸೊಳ್ಳೆ ಕಚ್ಚೋ ಟೈಮ್. ಮೀನುಗಳಿಲ್ವಯಾ? ಇಲ್ಲೆಲ್ಲ ಮೀನುಗಳೆಲ್ಲ ಇಲ್ಲ. ಎಲ್ಲ ನಾನು ನಿಮಗೆ ಗಾಯ್ಸ್ ಮೀನು ತೋರಿಸ್ತಿದ್ದೆ. ಎಲ್ಲೂ ಮೀನಿಲ್ಲ. ಲಾಸ್ಟ್ ಟೈಮ್ ಬರ್ತಿದ್ರೆ ಏಡಿ ಡೆಂಜಿ ಎಲ್ಲ ಸಿಗ್ತಾ ಇತ್ತು. ಏಡಿ ಡೆಂಜಿ ಸೇಮ್ ತಾನೆ? ಏಡಿ ಎಲ್ಲ ಸಿಗ್ತಾ ಇತ್ತು ಗಾಯ್ಸ್.
ಏಡಿ ಮೀನೆಲ್ಲ ತೋಟಕ್ಕೆ ಇಳಿತಾ ಇದ್ವು ನೋಡಿ. ಇದು ಹಳ್ಳ ಪಕ್ಕನೇ ತೋಟ ಸೇರೋದಲ್ವಾ, ಅದೆಲ್ಲ ತೋಟಕ್ಕೆ ಇಳಿತಾ ಇತ್ತು ಆವಾಗ. ಇವತ್ತು ಫ್ರೆಂಡ್ ಮನೆಗೆ ಬಂದು ತುಂಬ ಖುಷಿ ಆಯಿತು. ನೀನು ಯಾವಾಗ ಬರ್ತೀನಿ ನಮ್ಮ ಮನೆಗೆ? ಈ ಕಡೆ ನೋಡು. ನೋಡುವ ಯಾವಾಗ ನೋಡುದು? ಓಕೆ, ಅಟ್ಲೀಸ್ಟ್ ಬೆಂಗಳೂರಿಗಾರು ಬಾ. ಹಾಂ, ನಾನು ಬರುವಾಗ ನೀನಿರಲ್ಲ, ನೀನು ಬರೋವಾಗ ನಾನಿರಲ್ಲ. ಹೌದು. ಈ ಸರ್ತಿ ನೋಡುವ, ಈ ಸರ್ತಿ ಇರ್ತೀನಿ, ಎಲ್ಲಾರು ಔಟ್ ಸೈಡ್ ಹೋಗ್ಬೋದು. ಎಂತ ಮತ್ತೆ ಲಾಗ್ ಮಾಡಕ್ಕ? ನಾನು ಹೊರಡೋದಾ? ಎಸ್ ಗಾಯ್ಸ್, ಇವತ್ತು ಡೇ ಚೆನ್ನಾಗಿತ್ತು ಫ್ರೆಂಡ್ ಜೊತೆ. ಒಂದಿನ ಒಂಥರ ಔಟಿಂಗ್ ಹೋಗೋದಕ್ಕಿಂತ ಇರೋ ಟೈಮಲ್ಲೇ ಮನೇಲೇ ಇದ್ದು ಒಂಥರ ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗ ಅನಿಸ್ತು. ಖುಷಿ ಆಯಿತು ನನಗಂತೂ. ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ವಿ. ನಿಂಗೆ ಹೇಗೆ ಅನಿಸ್ತು? ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿರೋದು ಒಂಥರ ಖುಷಿ ಆಯಿತು. ಚೆನ್ನಾಗಿತ್ತು ಡೇ. ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.